ಸ್ಪ್ರೇ ಮಾಡುವಾಗ ನಾರ್ಮಲ್ ಆಗಿ ನಾವು ಹೆಲ್ಮೆಟ್ ಹಾಕೊಳ್ಳೋದು ಸ್ಪ್ರೇ ಮಾಡುವಾಗ ಅಥವಾ ಜಾಕೆಟ್ಸ್ ಹಾಕೊಳ್ಳೋದು ನೆನೆದಿರೋ ಥರ ಈ ಥರ ಎಲ್ಲ ಮೆಥಡ್ಸ್ ಎಲ್ಲ ಇತ್ತು. ಎಷ್ಟೆಲ್ಲ ಮಾಡಿದ್ರೂ ಎಲ್ಲ ಒಂದು ಕಡೆ ಉಸಿರಾಡ್ತಾ ಇದ್ರಿ. ಸಬ್ಸಿಡಿ ನಾವು ಗೌರ್ಮೆಂಟ್ ಸರ್ ಟ್ರೈ ಮಾಡ್ಲತ್ತೀವಿ. ಇವಾಗೆಲ್ಲ ಬಂದು ಒಂದು ರೋಬೋಟಿಕ್ ಟೈಪಲ್ಲಿ ಒಂದು ರಿಮೋಟ್ ಇಟ್ಕೊಂಡು ಆಪರೇಟ್ ಮಾಡುವಂಥ ಸ್ಪ್ರೇಯರ್ಗಳೇ ಬಂದ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಅಂತ ಒಂದು ಸ್ಪ್ರೇಯರ್ ಬಗ್ಗೆ ಇವತ್ತು ಮಾಹಿತಿ ತೊಗೊಳಕ್ಕೆ ಬಂದಿದ್ದೀರಿ. ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. 2009 ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜಿತೇಂದರ್ ರೀ. ನಮ್ಮ ಕಂಪ್ನಿ ಹೆಸರು ಬಂದು ಎಕ್ಸ್ ಮೆಷಿನ್ಸ್. ನಾವು ಹೈದ್ರಾಬಾದ್ ಹಿಡಿದು ಹೊಂಟೇವೆ ಸರ್. ಹೈದ್ರಾಬಾದ್. ಎಸ್ ಸರ್. ಸೊ ಇವಾಗ ನೀವು ಮೈನ್ ಆಗಿ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನು ಇದನ್ನ ಇನ್ಸ್ಟ್ರೂಮೆಂಟ್ಸ್ನ ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡು? ಎಸ್ ಸರ್. ಸೊ ಇವಾಗ ನೋಡಿರಿ ಸರ್, ಈಗ ದೊಡ್ಡ ಫಾರ್ಮರ್ಸ್ 5 acres 10 acres ಇದ್ದವರಿಗೆ ಅವರು ಟ್ರ್ಯಾಕ್ಟರ್ಸ್ ತೊಗೊಂಡು ಅದು ಯೂಸ್ ಮಾಡ್ಬೋದು ಸರ್. ಬಟ್ 2 acres 3 acres ಇದೆ ಸಣ್ಣ ಫಾರ್ಮರ್ಸ್ ಆಗಲಿ, ಇಲ್ಲ ಅಂದ್ರೆ ಮೇಜರ್ಲಿ ನಾವು ತರಕಾರಿ ವೆಜಿಟೇಬಲ್ಸ್ದಾಗ, ಇಲ್ಲೋದ್ರ ಫ್ರೂಟ್ ಆರ್ಚರ್ಡ್ಸ್ ಆಗಲಿ, ಇಲ್ಲೋದ್ರ ಫ್ಲವರ್ಸ್ ಇಂಥದ್ರಾಗ ನಮಗೇನಂದ್ರೆ ಸ್ಪ್ರೇಯಿಂಗ್ ಮಾಡ್ಲಕ್ಕ, ಡಿವಿಡಿಂಗ್ ಮಾಡ್ಲಕ್ಕ, ಅಂದ್ರೆ ನಾವು ಕಸ ತೆಗಿಲಕ್ಕ ಇದೆಲ್ಲದಕ್ಕೆ ತಿಪ್ಪಲಾಗ್ಲತ್ತದ. ಸೊ ನಾವು ಇದೆಲ್ಲ ಇನ್ಪುಟ್ ಸಪ್ಲೈ ತೊಗೊಂಡು ನಾವೇನು ಮಾಡಿದೆವು ಅಂದ್ರೆ ಒಂದು ಸಣ್ಣ ರೋಬೋಟ್ ಡೆವಲಪ್ ಮಾಡಿದ್ದೀವಿ ಸರ್. ಇದು ಏನಂದ್ರೆ ನಮ್ಗೆ 1.5 feet ಬಿಡ್ತಿರ್ತದೆ ಸರ್ ಇದು ರೋಬೋಟ್. ಇದು ಹೆಂಗಂದ್ರೆ 2 ಅಡಿ ಇಲ್ಲದೋದ್ರು 2.5 feet ನಾವು ರೋ ಸ್ಪೇಸಿಂಗ್ ಇಟ್ಟಿದ್ದೇವೆ ಅಂತ ಹೇಳಿರಿ ಸರ್. ಯಾವ ಕ್ರಾಪ್ದಾಗ ಆದ್ರೂ ಭೀ ಇದು ಫಿಟ್ ಆಯ್ತದೆ ಸರ್. ಇದು ನಿಮ್ಗೆ ರಿಮೋಟ್ ಸರ್ ನಡೀತದೆ ಸರ್, ವಿತ್ ಬ್ಯಾಟ್ರಿ ಆಪ್ರೇಷನ್ ಇರ್ತದೆ ಸರ್. ಇದು ನಿಮ್ಗೆ ಫುಲ್ ಚಾರ್ಜ್ ಮಾಡ್ಲಿಕ್ಕೆ ನೋಡ್ರಿ ನಿಮ್ಗೆ 3 hours ಟೈಮ್ ತೊಗೋತದೆ ಸರ್. ಒಂದು ಚಾರ್ಜ್ನಲ್ಲಿ ನಿಮ್ಗೆ ಎಲ್ಲ ಎಕ್ವಿಪ್ಮೆಂಟ್ ನಮಗೆ ತೋರಿಸ್ತೇನೆ. ಇದು ಬಂದು ಗ್ರಾಸ್ ಕಟ್ಟರ್ ಸರ್. ಇದು ಗ್ರಾಸ್ ಕಟ್ಟರ್ ಸರ್. ಇದು ನಿಮ್ಗೆ 4 hours ರನ್ ಟೈಮ್ ಇರ್ತದೆ ಸರ್. ಬಾಟಮಲ್ಲಿ ಬ್ಲೇಡ್ಸ್ ಎಲ್ಲಾನು ಕೆಳಗೆ ಇರ್ತವೆ ಸರ್. ಇದು ನಿಮ್ಗೆ ರನ್ ಟೈಮ್ ಬಂದು 4 hours ಇರ್ತದೆ ಸರ್. ಅದ್ರಾಗ ನಿಮ್ಗೆ ಈಸಿಲಿ 3 acres ತನಕ ನಮ್ಗೆ ಇದು ಹುಲ್ಲಂಬ ತೆಗಿತದೆ ಸರ್. ಇದು ಮೇಜರ್ಲಿ ನಾವು ಅರೆಕನಟ್ ಆಗಲಿ, ಇಲ್ಲಾಂದ್ರೆ ನಾವು ಕಬ್ಬಿಂದು ಶುಗರ್ ಕೇನ್ದಾಗ ಆಗಲಿ, ಪತ್ತಿ ಕಾಟನ್ದಾಗ, ಮಿರ್ಚಿದಾಗ, ಟೊಮ್ಯಾಟೊ, ಇದು ಮ್ಯಾಂಗೋ, ಇಲ್ಲೊಂದ್ರೆ ಅನಾರ್, ನಿಂಬೆಕಾಯಿ, ಈ ಎಲ್ಲದ್ರಾಗ ನಾವು ಇದು ಯೂಸ್ ಮಾಡಬಹುದು ಸರ್. ಅದ್ರ ಬಂದು ನೋಡ್ರಿ ಸರ್, ಇದು ಸ್ಪ್ರೇಯರ್ ಸರ್. ಇದು ಬಂದು ನಿಮ್ಗೆ 50 ಲೀಟರ್ ಟ್ಯಾಂಕ್ದಾಗ ಇದೆ ಸರ್. ಈಗ ಸದ್ಯಕಾರ 50 ಲೀಟರ್ಸ್. ಇದು ನಿಮ್ಗೆ ಬೇಕು ಅಂದ್ರೆ ನಾವು 200 ಲೀಟರ್ಸನ್ನು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಇವು ಎಲ್ಲನೂ ನಾಸಲ್ಸ್ ನಾವು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಸರ್. ಇನ್ನೊಂದೇನು ಅಂದರೆ ಇದು ಬಟರ್ಫ್ಲೈ ಅಪ್ಲೈ, ಇದು ವಿಂಗ್ ಓಪನ್ ಮಾಡ್ಕೋಬೋದು ಸರ್. ಓಪನ್ ಆಗ್ಬೋದು. ಇದು ಹೆಂಗೆ ಅಂದರೆ ಸಣ್ಣ ಪ್ಲಾಂಟ್ಸ್ ಇದ್ದಾಗ, ಅಂದ್ರೆ ಟೊಮೆಟೊ ಆಗಲಿ, ಮಿರ್ಚಿ ಆಗಲಿ, ಸಣ್ಣಂದ ಇದ್ದಾಗ ಇದು ಹಿಂಗೆ ನಾವು ಬೆಂಡ್ ಮಾಡಿಕೊಂಡು ನಾವು ಸ್ಪ್ರೇ ಅಂಬೋದು ಮಾಡ್ಕೋಬೋದು. ಎಸ್ ಸರ್. ಇನ್ನೊಂದೇನು ಅಂದರೆ ಇದೆಲ್ಲ ಸ್ವಿಂಗ್ ಆಯ್ತದೆ ಸರ್. ಸೊ ನಮ್ಗೆ ಎಲ್ಲ ಪೂರ ಪ್ಲಾಂಟ್ಗೆ ನಾವು ಆಟೋಮೆಟಿಕ್ ಆಯ್ತದೆ ಸರ್. ಎಲ್ಲನೂ ಆಟೋಮೆಟಿಕ್ ಆಯ್ತದೆ. ಇದು ಪೂರ ಪ್ಲಾಂಟ್ ಮೇಲೆ ಪೆಸ್ಟಿಸೈಡ್ ಅಂಬದು ಸ್ಪ್ರೇ ಮಾಡ್ತದೆ ಸರ್. ಹೊಡೆಬೋದು ಸರ್. ಇದು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಸರ್. ಇದ್ರ ಬಾದ ನೋಡ್ರಿ ಸರ್, ಇದು ನಾವು ರೋಟಾವೇಟರ್ ಸರ್. ಇದು ನಿಮಗೆ 16 ಬ್ಲೇಡ್ದು ಇದೆ ಸರ್ ಈಗ ಸದ್ಯಕಾರ. ಇದು ನಮ್ಗೆ 3 inches ಡೆಪ್ತ್ ತನಕ ಏನೋ ಇದ್ದರೂ ಭೀ ಹುಲ್ಲಾಗಲಿ ಕಸ ಆಗಲಿ ಅದು ಎಲ್ಲನೂ ಇದು ತೆಗೆದಾಗ್ತದೆ ಸರ್. ಇದು ಇದರ ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸರ್. ಈಗ ನೋಡಿರಿ ಕರ್ನಾಟಕದಾಗ ಈಗ ಜಾಸ್ತಿ ಜಾಗದಾಗ ನಮ್ಗೆ ಪಾಮ್ ಆಯಿಲ್ ಯೂಸ್ ಮಾಡ್ಲತ್ತದ. ಪಾಮ್ ಆಯಿಲ್ ಕಲ್ಟಿವೇಷನ್ ಹೆಚ್ಚಾಗ್ಲತ್ತದ ಸರ್. ಪಾಮ್ ಆಯಿಲ್ದಾಗ ನಮ್ಗೆ ಓನ್ಲಿ 1 inch ಡೆಪ್ತ್ ತಂದೇ ಅದು ನಾವು ಹುಲ್ಲಂಬ ತೆಗಿಬೇಕ್ರಿ. ಅದಕ್ಕಿಂತ ಕೆಳಗೆ ಹೋದರೆ ಕೆಳಗದು ರೂಟ್ಸ್ ಕಟ್ ಆಯ್ತವೆ ಸರ್. ಅಂಥವ್ರಿಗೆ ಇದು ಬೆಸ್ಟ್ ಯೂಸ್ ಆಯ್ತದೆ ನೋಡಿರಿ ಸರ್. ಇದ್ರಾಗ ನಿಮ್ಗೆ ಇನ್ನೂ ಬೇಕು ಅಂದ್ರೆ ಪಾಲಿ ಹೌಸಸ್ ಸಲದಾಗಲಿ, ಇನ್ನು ಸಣ್ಣ ಕ್ರಾಪ್ ಏನಾರು ಇದ್ದಾರೆ ಅವ್ರ ಸಲದ ನಮಗೆ ಇನ್ನೂ ಚಿಕ್ಕದು ರೋಬೋಟ್ ಇದೆ ಸರ್. ಅದನ್ನ ಸಣ್ಣದು ಬರ್ತದೆ ನಿಮ್ಗೆ. ಅದು ಸ್ಪ್ರೇಯಿಂಗ್ ಆಗಲಿ, ಡಿವಿಡಿಂಗ್ ಎಲ್ಲ ಅದಕ್ಕೆ ಬರ್ತದೆ. ಇಲ್ಲ ನಿಮ್ಗೆ ಇದು ಸಣ್ಣಗಾಗ್ಯದ ಅಂದ್ರೆ ಇದಕ್ಕಿಂತ ದೊಡ್ಡದು ಭೀ ನಾವು ಕೊಡ್ತೇವೆ ರೀ ಸರ್. ಓಕೆ ಸರ್. ಈಗ ಇದರಲ್ಲಿ ಬಂದು ಇನ್ನೇನಿದೆ ಅಟ್ಯಾಚ್ಮೆಂಟ್ಸು? ಇದು ನಮ್ಗೆ ಲೆವೆಲರ್ ಅಂತೀವಿ ಸರ್. ಇದು ಒಮ್ಮೆ ರೋಟೋವೇಟರ್ ಹಾಕಿನ ಬಾದ ನಮ್ಮ ನೆಲ ಸಾಫ್ ಆಗ್ಲಿಕ್ಕೆ ಇದು ಲೆವೆಲರ್ ಹಾಕ್ತೇವೆ ಸರ್. ಸೊ ನೆಲ ಪೂರ ಒಂದು ಲೆವೆಲ್ದಾಗ ಚಂದ ನೀಟ್ದಾಗ ಆಯ್ತದೆ ಸರ್. ಇದು ಮತ್ತೆ ಕಳೆನೂ ಕೊಚ್ಚಕ್ಕಾಗುತ್ತೆ? ಕಳೆ ಭೀ ತೆಗಿತದೆ ಸರ್. ನಮ್ಗೆ ಮಾಯಿಶ್ಚರ್ ಚೆನ್ನಾಗಿದ್ದರೆ ಮಳೆಗಾಲದಾಗ ಆಗಲಿ ಯಾಗಾರ ಆಗಲಿ ಇದು ಚಂದ ಕಳೆ ಭೀ ತೆಗಿತದೆ ಸರ್. ಇದು ಭೀ ಹೈಟ್ ಅಡ್ಜಸ್ಟ್ಮೆಂಟ್ ಇರ್ತದೆ ಸರ್ ನಮ್ಗೆ. ಇಷ್ಟೆಲ್ಲ ಹೇಳಿದ್ರೆ ಈಗ ಬಂದು ಪವರ್ ವೀಡರ್ಗಳು ಇದನ್ನೆಲ್ಲ ಓಡಿಸೋವಾಗ ಏನಾಗುತ್ತೆ, ಕೈ ಕಾಲು ಎಲ್ಲ ವೈಬ್ರೇಷನ್, ಪೇನ್ ಎಲ್ಲ. ರೈಟ್ ಸರ್. ಸೊ ಇದನ್ನ ಒಂದು ಕುಂತಿದ ಕಡೆಯಿಂದ ಆಪರೇಟ್ ಮಾಡ್ಬೋದು ಅಂತ ಹೇಳಿದ್ರೆ? ಎಸ್ ಸರ್. ಓಕೆನಾ? ಸೊ ಇದೇನಂದ್ರೆ ಸರ್, ನಾವು ನಿಮ್ಗೆ 300 meters ರೇಂಜ್ ತನಕ ನಾವು ನಿಮ್ಗೆ ಇದು ರಿಮೋಟ್ ಕೊಡ್ತೇವೆ ರೀ. ಸೊ ಈಗ ನೋಡಿರಿ ನಮ್ಗೆ 60 years 70 years ದೊಡ್ಡ ಅವರಿಗೆ ಇವೆಲ್ಲ ಪವರ್ ವೀಡರ್ಸ್ ಯೂಸ್ ಮಾಡ್ಲಿಕ್ಕೆ. ಇಲ್ಲೋದ್ರೆ ನಾವು ಸಣ್ಣದಿದ್ದಾಗ ಭೀ ನಾವು 40 years 50 years ಇದ್ದವ್ರು ಭೀ ಯೂಸ್ ಮಾಡಿದ್ರೆ ವೈಬ್ರೇಷನ್ಸ್, ಹೆಲ್ತ್ ಇಶ್ಯೂಸ್ ಇವೆಲ್ಲ ಬರ್ತವೆ ಸರ್. ಸ್ಪ್ರೇಯಿಂಗ್ ಮಾಡಿನಾಗ ಭೀ ಆ ಪೆಸ್ಟಿಸೈಡ್ ನಮ್ಮ ಮ್ಯಾಲೆ ಬೀಳೋದು, ನಮ್ಮ ಹೆಲ್ತ್ ಇಶ್ಯೂಸು, ರ್ಯಾಷಸ್ ಇವೆಲ್ಲನೂ ಬರ್ತವೆ ಸರ್. ಸೊ ಇದ್ರಿಗೆ ಆಲ್ಟರ್ನೇಟ್ ಏನು ಅಂದ್ರೆ ನಾವು 300 meters ತನಕ ಇದು ನಿಮ್ಗೆ ಕೊಡ್ತೇವೆ ರೀ ಸರ್. ನೀವು ಆರಾಮ್ ಸರಿ ಒಂದು ಗಿಡದ ಕೆಳಗೆ ಕುರ್ಚಿ ಹಾಕೊಂಡು ಕೂಡ್ರಿ, ಡೈರೆಕ್ಟ್ ಸ್ಪ್ರೇಯಿಂಗ್ ಹೋಯ್ತು
ಆಯ್ತದ ಜಸ್ಟ್ ಏನಿಲ್ಲ ಸರ್ ಫ್ರಂಟ್ ಬ್ಯಾಕ್ ಲೆಫ್ಟ್ ರೈಟ್ ನಾವು ಆಪ್ರೇಟ್ ಮಾಡ್ಕೋಬೋದು ಸರ್ ಅದು ಹೋಯ್ತಾನೆ ಇರ್ತದೆ ಕೆಲಸ ಆಯ್ತದೆ ಸರ್ ದೊಡ್ಡ ಹಿರೇ ಮನುಷ್ಯವ್ರು ಭೀ ಇದು ಯೂಸ್ ಮಾಡಬೋದು ರೀ ಸರ್ ಇನ್ನೊಂದೇನು ಅಂದ್ರೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಸರ್ ಸೊ ಇದ್ರಾಗ ಏನಂದ್ರೆ ನಮ್ಗೆ ಮೇಂಟೆನೆನ್ಸ್ ಕಾಸ್ಟ್ ಅಂಬೋದು ಭಾಳ ಕಡಿಮೆ ಇರ್ತದೆ ಸರ್ ನೀವು ಸಣ್ಣ ಟ್ರ್ಯಾಕ್ಟರ್ ತೊಗೋರಿ ಇಲ್ಲೋದ್ರ ಪವರ್ ಟಿಲ್ಲರ್ಸ್ ಯಾವಾರ ತೊಗೋರಿ ಅದ್ರಾಗ ನೀವು ಫ್ಯೂಯಲ್ ಹಾಕಬೇಕು ಇಂಜನ್ ಆಯಿಲ್ಸ್ ಹಾಕಬೇಕು ಇಲ್ಲೋದ್ರ ಅದ್ರ ಮೇಂಟೆನೆನ್ಸ್ ಇರ್ತದೆ ಇವೆಲ್ಲ ಇರ್ತವೆ ಸರ್ ಇದ್ರಾಗ ಅಂತ ಮೇಂಟೆನೆನ್ಸ್ ಏನಿರಲ್ಲ ಸರ್ ಸರ್ವಿಸ್ ಕಾಸ್ಟ್ ಅಂಬೋದು ಭಾಳ ಕಡಿಮೆ ಆಯ್ತದೆ ಸರ್ ಆ್ಯಂಡ್ ಇದ್ರಾಗ ಇನ್ನೊಂದೇನು ಅಂದ್ರೆ ನಾವು ನಿಮ್ಗೆ 1 ವರ್ಷ ರೋಬೋಟ್ ವ್ಯಾರಂಟಿ ಕೊಡ್ತೇವೆ ಸರ್ 1 ವರ್ಷ ಆದರೆ 1 ವರ್ಷದಾಗ ಏನು ಪ್ರಾಬ್ಲಮ್ ಇದ್ದರೂ ಭೀ ಆಲ್ ಓವರ್ ಇಂಡಿಯಾ ನಾವು ವಿತಿನ್ 48 ಅವರ್ಸಾಗ ನಾವು ನಿಂಬಲ್ಗೆ ಬಂದು ಫ್ರೀ ಸರ್ವಿಸ್ ಮಾಡಿಕೊಡ್ತೇವೆ ಸರ್ ಬ್ಯಾಟ್ರಿ ಮೇಲೆ ಭೀ 3 ಇಯರ್ಸ್ ವ್ಯಾರಂಟಿ ಇಲ್ಲ ಅಂದ್ರೆ 1000 ಸೈಕಲ್ಸ್ ಫ್ರೀ ಇರ್ತದೆ ಸರ್ ಅದ್ರಾಗ ಏನು ಪ್ರಾಬ್ಲಮ್ ಬಂದರೂ ಭೀ ನಾವೇ ಸರ್ವಿಸ್ ಮಾಡಿಕೊಡ್ತೇವೆ ಅದ್ರ ಬಾದ ನಾವು ಬೇಕಂದ್ರೆ ಮಿನಿಮಲ್ ಚಾರ್ಜ್ ತೊಗೊಂಡು ನಾವು ಸರ್ವಿಸ್ ಮಾಡಿಕೊಡ್ತೇವೆ ಸರ್ ಈಗ ಯಾಕಂತ ಹೇಳಿದ್ರೆ ಒಂದು ಸರ್ತಿ ನಾವು ಪ್ರಾಡಕ್ಟ್ ತಗೊಂಡಿದ್ದಾದ್ಮೇಲೆ ಸರ್ವಿಸ್ ಅನ್ನೋದು ಪ್ರಾಪರ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ತಗೊಂಡು ವೇಸ್ಟ್ ಆಗ್ಬಿಡ್ತದೆ ಎಸ್ ಸರ್ ಸೊ ಸರ್ವಿಸ್ ಕರೆಕ್ಟಾಗಿ ಪ್ರೊವೈಡ್ ಮಾಡಂಗಿದ್ರೆ ಖಂಡಿತ ತುಂಬಾನೇ ಅದು ಒಳ್ಳೆಯದು ಸರ್ವಿಸ್ ಅದಕ್ಕಂದ್ರೆ ಸರ್ ನಾವು 48 ಅವರ್ಸ್ ಅಂಬೋದು ಮಿನಿಮಮ್ ಇಟ್ಟಿದ್ದೇವೆ ಸರ್ 48 ಮ್ಯಾಕ್ಸಿಮಮ್ ಟೈಮ್ 48 ಅವರ್ಸ್ ಒಳಗೆ ಆಲ್ ಓವರ್ ಇಂಡಿಯಾ ಹೈದರಾಬಾದ್ ಹಿಡಿದು ನಾವು ಶ್ರೀನಗರ್ ಹೋಗ್ಲಿಕ್ಕೆ 18 ಅವರ್ಸ್ ಮ್ಯಾಕ್ಸಿಮಮ್ ಸರ್ ಬ್ಯಾಂಗ್ಳೂರು ಬರ್ಲಿಕ್ಕೆ ನಮ್ಗೆ 10 ಅವರ್ಸ್ ಆಗ್ತದೆ ಸರ್ ಸೊ ಎಲ್ಲಿ ಆದ್ರೂ ಭೀ ನಾವು ಈಸಿಲಿ ನಾವು ಬೈ ವಯಾ ಬಸ್ ಆರ್ ಟ್ರೈನ್ ಇಲ್ಲ ಅಂದ್ರೆ ನಾವು ಫ್ಲೈಟ್ದಾಗ ಹಾಕಿ ಕಳಿಸಿ ನಾವು ಇಮಿಡಿಯೇಟ್ ಸರ್ವಿಸ್ ಮಾಡ್ಲಿಕ್ಕೆ ಕೊಡ್ತೇವೆ ಸರ್ ಸರ್ವಿಸ್ದಾಗ ನಾವು ನಂಬರ್ 1 ಇದ್ದೇವೆ ಸರ್ ಓಕೆ ಖಂಡಿತ ಇದು ಸರ್ವಿಸ್ ಒಂದು ನೀವು ಕೊಟ್ಟರೆ ಇನ್ನಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಎಸ್ ಈಗ ಇನ್ನೊಂದು ಏನಂತ ಹೇಳಿದ್ರೆ ಈಗ ಹೇಳಿದ್ರೆ ಇದು ಬಂದು ಎಷ್ಟು ಅಡಿ ಇದು ನೋಡ್ರಿ ಸರ್ ಅಗಲ ಎಷ್ಟಿದೆ ಇದು ಹಗಲ ನಿಮ್ಗೆ 1.5 ಅಡಿ ಇದೆ ಸರ್ ನಿಮ್ಗೆ ಬೇಕಂದ್ರೆ 2 ಅಡಿ ಭೀ ಇದೆ ಇದು ಹೈಟ್ ನಿಮ್ಗೆ 14 ಫೀಟ್ ತನ ಸ್ಪ್ರೇ ಮಾಡ್ತದೆ 14 ಫೀಟ್ ತನ ಮ್ಯಾಂಗೋದಾಗ ಆರಾಮ್ ಸರ್ ನಡೀತದೆ ಮತ್ತೆ ಸರ್ ಇನ್ನೊಂದು ಚಿಕ್ಕ ಸೈಜ್ ಅಂತ ಹೇಳಿದ್ರಲ್ವಾ ಅದರಲ್ಲೂ ಸ್ಪ್ರೇಯರ್ ಇದೆಯಾ ಅದ್ರೊಳಗೆ ಸ್ಪ್ರೇಯರ್ ಅದು ಸೇಮ್ ಇದೆ ಸರ್ ಅದು ಸೇಮ್ ಹೈಟ್ ಎಲ್ಲ ಹೈಟ್ ಬಿ ಸೇಮ್ 11 ಫೀಟ್ ತನ ಹೋಯ್ತದೆ ಸರ್ 11 ಫೀಟ್ ಈ ಸೈಜ್ ವೇಟ್ ಸೈಜ್ ನಿಮ್ಗೆ ಅದು 1.5 ಥೋಡೆ ಕಡಿಮೆ ಇದೆ ಸರ್ ಒಂದು 2 ಇಂಚ್ ಕಡಿಮೆ ಇದೆ ಚಿಕ್ಕದು ಇದೆಯಾ ಅದಕ್ಕಿಂತ ಚಿಕ್ಕ ಇಲ್ಲ ಸರ್ ಅದಕ್ಕಿಂತ ಚಿಕ್ಕ ಏನು ಜರುತ್ತಲ್ಲ ಸರ್ ಪಾಲಿ ಹೌಸಸ್ದಾಗ ಇದಕ್ಕಿಂತ ಸಣ್ಣದು ನಾವು X100 ಅಂತ ಕರಿತೀವಿ ಸರ್ ಅದು ಚೆನ್ನಾಗಿ ಕೆಲಸ ಮಾಡ್ತದೆ ಸರ್ ಓಕೆ ಸೊ ಈಗ ಇದ್ರದ್ದೇನೋ ಕ್ಲಿಪ್ಸ್ ಏನಾದರೂ ಇದೆಯಾ ಸರ್ ಇದೆ ಸರ್ ನಮ್ಮದು ಎಕ್ಸ್ ಮೆಷಿನ್ಸ್ ಅಂತ ಹೇಳಿ ನೀವು ಸರ್ ಓಕೆ ಸೊ ಇಷ್ಟೆಲ್ಲ ಮಾಹಿತಿ ಹೇಳಿದ್ರೆ ಇವಾಗ ಅಲ್ಲಿ ಕಡೆದಾಗಿ ನಾವು ಬಂದು ಪ್ರೈಸ್ ವಿಚಾರಕ್ಕೆ ಬರೋಣ ಕರೆಕ್ಟ್ ಈಗ ಈ ಒಂದು ಇದು ಮಿಷಿನ್ನ ಬೆಲೆ ವಿತ್ ಅಟ್ಯಾಚ್ಮೆಂಟ್ಸ್ ಎಷ್ಟಾಗುತ್ತೆ ಈಗ ನೋಡ್ರಿ ಸರ್ ಪ್ರೈಸ್ ಮೇಲೆ ಬಂದು ನೋಡ್ರಿ ಸರ್ ಈಗ ನಾವು ಹೊರಗೆ ಹೋದ್ರೆ ಈಸಿ ಒಂದು ಮಿನಿ ಟ್ರ್ಯಾಕ್ಟರ್ ತೊಗೋಬೇಕಂದ್ರೆ 4 ಲಕ್ಷ ಆಯ್ತದೆ ಸರ್ ಅದ್ರ ಬಾದ ನಾವು ಅಟ್ಯಾಚ್ಮೆಂಟ್ಸು ಮತ್ತು 1 ಲಕ್ಷ 2 ಲಕ್ಷ ಇನ್ವೆಸ್ಟ್ ಮಾಡ್ಬೇಕಾಯ್ತದೆ ಸರ್ ಅದ್ರಾಗ ನಮ್ಗೆ 6 ಲಕ್ಷ ತನಕ ಖರ್ಚು ಆಯ್ತದೆ ಸರ್ ಬಟ್ ನಾವೀಗೇನು ಅಂದ್ರೆ ಇದು ಹಾರ್ಟಿಕಲ್ಚರ್ ಇವೆಂಟ್ ಆಗಲಿ ಇಲ್ಲದ್ರೆ ನಾವು ಕೃಷಿ ಮೇಳದಾಗ ಭೀ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ ಸರ್ ನಾವು ರೈತಗಳಿಗೆ ಸಹಾಯ ಮಾಡ್ಲಿಕ್ಕಂತ ಹೇಳಿ ಇವು ಎಲ್ಲನೂ ಅಟ್ಯಾಚ್ಮೆಂಟ್ ಸೇರಿ 3,50,000 ರೂಪಾಯಿಗೆ ಕೊಡ್ಲತ್ತೇವೆ ಸರ್ ಈಗ 3,50,000 ರೂಪಾಯಿಗೆ ನೋಡ್ರಿ ಸರ್ ನಿಮ್ಗೆ ಬ್ರಷ್ ಕಟರು ಒಂದು ಮತ್ತೆ ಲೆವೆಲರ್ ಒಂದು ಸ್ಪ್ರೇಯರ್ ಒಂದು ರೋಟಾವೇಟರ್ ಇವು 4 ಅಟ್ಯಾಚ್ಮೆಂಟ್ ಸೇರಿ ನಿಮ್ಗೆ 3,50,000 ಆಯ್ತದೆ ಸರ್ ಪ್ಲಸ್ GST ಇರ್ತದೆ ಸರ್ 12%. ವಿತೌಟ್ ಮ್ಯಾನ್ಯಲ್ ಇದಿಲ್ಲದ್ರೆ ಆಟೋಮೆಟಿಕ್ ಆಗಿ ಕುಂತಿದ್ದ ಕಡೆ ಆಪರೇಟ್ ಮಾಡ್ಬೋದು ಎಸ್ ಸರ್ ಮತ್ತೆ ಸಬ್ಸಿಡಿ ಏನಾದರೂ ಸಬ್ಸಿಡಿ ಈಗ ಸದ್ಯಕ್ಕೆ ಇಲ್ಲ ಸರ್ ನಾವು ಸಬ್ಸಿಡಿ ಗೌರ್ಮೆಂಟ್ ಸರ್ ಮಾತಾಡ್ಲತ್ತಿದ್ದೆವು ಅದು ಇನ್ನೊಂದು 6 ತಿಂಗಳು 1 ವರ್ಷ ಟೈಮ್ ಹತ್ತದ ಸರ್ ಅದೇನು ಆಗ್ಲಕ್ಕ ಓಕೆ ಸ್ನೇಹಿತರೆ ನೋಡೋದ್ರಲ್ವಾ ಇವಾಗ ಪೆಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡೋವಾಗ ನಾವು ಹೇಳಿದ್ರಲ್ಲ ಮುಖದ ಮೇಲೆ ಬಿದ್ದಾಗ ಇಚ್ಚಿಂಗ್ ಆಗೋದಾಗಲಿ ಮತ್ತು ಕಣ್ಣಿಗೆ ಬಿದ್ದರೆ ಉರಿ ಆಗೋದಾಗಲಿ ಇಂಥ ತೊಂದರೆಗಳೆಲ್ಲ ತಪ್ಪಿಸ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ಬೋದು ಈ ಥರ ಸಿಸ್ಟಮಲ್ಲಿ ನೀವು ಮಾಡ್ಕೊಂಡಾಗ ಏನಾಗುತ್ತೆ ತುಂಬಾ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಒಂದು ಮರದ ಹತ್ರ ಕೂತ್ಕೊಂಡು ನೀವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೋದು ಅಂದರೆ ಲೆಕ್ಕ ಹಾಕಿ ನಮ್ಮದು ತಂತ್ರಜ್ಞಾನ ಮುಂದುವರಿತಾ ಇದೆ ಬೇರೆ ದೇಶಗಳಲ್ಲಿ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ರಲ್ವಾ ಇವಾಗ ನಮ್ಮ ದೇಶಗಳಿಗೂ ಇಂಥ ತಂತ್ರಜ್ಞಾನಗಳೆಲ್ಲ ಬರ್ತಾ ಇದೆ ಈಗ ನೋಡ್ತಿರ್ಬೋದು ಇಲ್ಲಿ ಸ್ಪ್ರೇಯಿಂಗ್ ಎಲ್ಲ ಬಂದು ಈ ಥರ ಆರಾಮಾಗಿ ನೋಡಿ ಒಂದು ಪುಟ್ಟದಾಗಿ ಒಂದು 2 ಅಡಿ 2.5 ಅಡಿ ಜಾಗ ಇದ್ದರೆ ನೀಟಾಗಿ ಅದು ಓಡಾಡಿಕೊಂಡು ಬಂದ್ಬಿಡ್ತದೆ ಆರಾಮಾಗಿ ಸೊ ಈ ಥರ ಒಂದು ಇದೆ ಮತ್ತು ಸರ್ ಒಂದು ಅಥವಾ ಒಂದು ಎಕರೆಗೆ ಸ್ಪ್ರೇ ಮಾಡಬೇಕಂದ್ರೆ ಎಷ್ಟು ಲೀಟ್ರ್ ಬೇಕಾಗುತ್ತೆ ನಿಮ್ಮ ಸ್ಪ್ರೇ ಎಷ್ಟು ಲೀಟ್ರ್ ಅಲ್ಲ ಸರ್ ಅಂದ್ರೆ ಲೀಟರ್ ಅದು ರೈತರುಗಳ ಮೇಲೆ ಇರ್ತದೆ ಸರ್ 1 ಎಕರೆ ಸ್ಪ್ರೇ ಮಾಡ್ಲಿಕ್ಕೆ ಇದು 40 ನಿಮಿಷದಾಗ 1 ಎಕರೆ ಮಾಡ್ತದೆ ಸರ್ 40 ನಿಮಿಷದಾಗ ಎಷ್ಟು ಲೀಟ್ರ್ ತಗೊಳುತ್ತೆ ಅದು ಎಷ್ಟು ಲೀಟ್ರ್ ಅಂದ್ರೆ ನೋಡ್ರಿ ಸರ್ ಈಸಿಲಿ ನಮ್ಗೆ 120 ಲೀಟರ್ಸ್ ತನಕ ಸ್ಪ್ರೇ ಮಾಡ್ತದೆ ಸರ್ 120 ಲೀಟರ್ ಎಸ್ ಸರ್ ಒಂದು ಎಕರೆಗೆ 120 ಲೀಟರ್ಸ್ ಅಂದ್ರೆ ಪರವಾಗಿಲ್ಲ ಜಾಸ್ತಿ ನಾರ್ಮಲ್ ಆಗಿ ಸ್ಪ್ರೇ ಮಾಡೋದೆಲ್ಲ ಬಂದು ಒಂದು 200 ಲೀಟರ್ಸ್ವರೆಗೂ ಸ್ಪ್ರೇ ಮಾಡ್ತಾರೆ ಮಾಡ್ಬೋದು ಸರ್ ಎಸ್ ಸರ್ ಮಾಡ್ಬೋದು ಸರ್ 200 ಲೀಟರ್ ನಾವು ನಿಮ್ಗೆ ಕೊಡ್ತೇವೆ ಸರ್ ಹಿಂದೆ ಕಾರ್ಟ್ ಅಟ್ಯಾಚ್ಮೆಂಟ್ ಅಂತ ಬರ್ತದೆ ಅದ್ರಾಗ 200 ಲೀಟರ್ ಡ್ರಮ್ ಫಿಕ್ಸ್ ಮಾಡಿರ್ತೀವಿ ಸರ್ ಅದು ಏನು ಅಂದ್ರೆ ನಿಮ್ಗೆ ಇದೆಲ್ಲ ಹಾರ್ವೆಸ್ಟಿಂಗ್ ಟೈಮ್ದಾಗ ಭೀ ನೀವೊಂದು 500 ಕಿಲೋ 500 kgs ನಿಮ್ಮದು ಟೊಮ್ಯಾಟೊ ಆಗಲಿ ಹತ್ತಿ ಆಗಲಿ ಮಾವಿನಕಾಯಿ ಆಗಲಿ ನಿಂಬೆಕಾಯಿ ಆಗಲಿ ಏನಾದರೂ ಭೀ ಅದ್ರಾಗ ಹೈಕೊಂಡು ನೀವು ಒಂದು ಜಾಗದಾಗಿಂದ ನಿಮ್ಮ ಮನೆ ತನಕ ಒಯ್ಯಬಹುದು ರೀ ನೀವು ಟ್ರಾಲಿ ಟೈಪ್ ಎಸ್ ಟ್ರಾಲಿ ಟೈಪ್ 500 kgs ಅದು ಟ್ರಾಲಿದು ಇರ್ತದೆ ಸರ್ ಓಕೆ
ಓಕೆ ಸ್ನೇಹಿತರೆ, ನೋಡಿದ್ರಲ್ವ ಇಷ್ಟೆಲ್ಲ ಒಂದು ಯೂಸು ಈ ಮಿಷಿನಿಂದ. ನಿಮ್ಮ ಮಾಹಿತಿ ಎಲ್ಲ ಕೊಟ್ಟು ಎಸ್ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಹೈದ್ರಾಬಾದ್ ಅಂತ ಹೇಳಿದ್ರೆ ಬಟ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾ ನಂದು ಇದ್ದಾರೆ. ಬೀದರ್ ಸರ್. ಬೀದರ್. ಓಕೆ, ಅದಕ್ಕೆ ಸ್ವಲ್ಪ ಉತ್ತರ ಕರ್ನಾಟಕ ಹೌದು. ಭಾಷೆ ಸ್ವಲ್ಪ ತೆಲುಗು ಮಿಕ್ಸ್ ತರ Yes, ಬರ್ತಾ ಇತ್ತು yes, ಸ್ಲ್ಯಾಂಗು. ಖಂಡಿತ ತುಂಬಾ ಚೆನ್ನಾಗಿದೆ ಸರ್. Thank you so ನೀವು much, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ ಸರ್.